ನಮಸ್ತೆ, ವಿ ಎಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಸ್ನ್ಯಾಕ್ ಐಟಮ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಉದ್ದಿನಕಾಳಿನ ವಡೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಉದ್ದಿನಕಾಳು 1 ಕಪ್ಪು, ಕಾಳುಮೆಣಸು ಒಂದು ಸ್ವಲ್ಪ, ಜೀರಿಗೆ ಒಂದು ಸ್ವಲ್ಪ, ಕರಿಯೋಕ್ಕೆ ಸ್ವಲ್ಪ ಎಣ್ಣೆ, ಇವಿಷ್ಟು ಬೇಕಾಗಿರುವ ಸಾಮಗ್ರಿಗಳು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಉದ್ದಿನಕಾಳನ್ನ ಒಂದು 4 ರಿಂದ 5 ಗಂಟೆ ಟೈಮ್ ಇದನ್ನು ನೆನೆಸ್ಕೋಬೇಕು. ಇದು ರೆಡಿ ಸಿಗುತ್ತೆ. ಇದನ್ನು ತಂದು ನೀರಿನಲ್ಲಿ ನೆನೆಸಿಟ್ಕೋಬೇಕು. ಈಗ ಇದನ್ನು ಬಸ್ಕೊಳ್ತೀನಿ. ಈ ಥರ ಎಲ್ಲ ಸ್ಟ್ರೈನರ್ಗೆ ಹಾಕಿ ಬಸ್ತಿಟ್ಕೋಬೇಕು. ಈಗ ಈ ಸ್ಟ್ರೈನರಿಗೆ ಹಾಕಿ ಎಲ್ಲ ಬಸ್ತಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪನೇ ಜಾರ್ಗೆ ಹಾಕ್ಕೊಳ್ಳೋಣ. ಇದು ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಆದಷ್ಟು ಡ್ರೈ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಸ್ಪೂನ್ ನೀರು ಹಾಕಿ ಡ್ರೈ ರುಬ್ಕೋಬೇಕು. 4 ರಿಂದ 5 ಗಂಟೆ ಟೈಮ್ ನೆನೆಸ್ಕೊಬೇಕು. ಜಾಸ್ತಿ ನೆನೆಸ್ಕೊಬಾರ್ದು. ನೋಡಿ, ಈ ಥರ ರವೆಯಾಗಿ ರುಬ್ಕೋಬೇಕು, ನೈಸ್ ರುಬ್ಕೋಬಾರ್ದು. ನೀರು ಸ್ವಲ್ಪ ಹಾಕಬೇಕು, 1 ಸ್ಪೂನು, ಜಾಸ್ತಿ ಹಾಕ್ಕೋಬಾರ್ದು. ಈ ಥರ ಡ್ರೈ ರುಬ್ಕೋಬೇಕು. ಖಾರಕ್ಕೆ ಕಾಳುಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಸ್ಪೂನ್ ಹಾಕ್ತಾಯಿದ್ದೀನಿ. ಜೀರಿಗೆ 1 ಸ್ಪೂನಷ್ಟು ಹಾಕ್ಕೋಬೇಕು. ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು. ನೀರು ಜಾಸ್ತಿ ಹಾಕ್ಕೋಬಾರ್ದು, ಒಂದೊಂದೇ ಸ್ಪೂನ್ ನೀರು ಹಾಕಿ ರುಬ್ಕೋಬೇಕು. ನಾನೀಗ ರುಬ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಹಾಕ್ಕೋಬೇಕು, ಒಂದು ಚಿಟಿಕೆ ಹಾಕ್ಕೊಂಡಿದ್ದೀನಿ. ಈಗ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದೊಂದಾಗಿ ತಟ್ಕೋಬೇಕು. ಆದಷ್ಟು ತೆಳ್ಳಗೆ ತಟ್ಕೋಬೇಕು, ತುಂಬ ದಪ್ಪ ಮಾಡ್ಕೋಬಾರ್ದು. ಪ್ಲಾಸ್ಟಿಕ್ಕಿಗೆ ಒಂದು ಸ್ವಲ್ಪ ಇದು ಹಚ್ಕೊಂಡಿದ್ದೀನಿ, ಎಣ್ಣೆ ಹಚ್ಕೊಂಡು ಈ ರೀತಿ ತಟ್ಕೋಬೇಕು. ಈ ರೀತಿ ಬಾಣಲಿಗೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ, ಕಾಯ್ತಾ ಇದೆ. ದಪ್ಪ ಉಂಡೆ ಮಾಡ್ಕೋಬೇಕು. ಇಷ್ಟಿಷ್ಟು ದಪ್ಪ ಉಂಡೆ ಮಾಡ್ಕೋಬೇಕು. ಈಗ ಈ ಪ್ಲಾಸ್ಟಿಕ್ಕಿಗೆ ಒಂದು ಸ್ವಲ್ಪ ಎಣ್ಣೆ ಈ ರೀತಿ ಹಿಂಗೆ ಹಚ್ಕೊಂಡು ಈ ರೀತಿ ತಟ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ತೆಳ್ಳಿಗೆ ತಟ್ಕೋಬೇಕು. ಉದ್ದಿನಕಾಳಿನ ವಡೆ ತುಂಬ ಒಳ್ಳೆಯದು, ಬೆನ್ನಿಗೆ ತುಂಬ ಒಳ್ಳೆಯದು. ತಿಂದರೆ ತುಂಬ ಶಕ್ತಿ ಬರುತ್ತೆ, ಶಕ್ತಿವರ್ಧಕ. ಆದ್ದರಿಂದ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ 2 ಕಡೆನೂ ಬೇಯಿಸ್ಕೋಬೇಕು. ಸ್ವಲ್ಪ ಆದಷ್ಟು ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಈಗ ರೆಡಿಯಾಗಿದೆ. ವಯಸ್ಸಾದವರು, ಸ್ವಲ್ಪ ಏಜ್ ಆಗಿರೋರಿದ್ದರೆ ಸ್ವಲ್ಪ ದಪ್ಪ ತಟ್ಕೋಬೋದು, ಸ್ಮೂತ್ ಆಗುತ್ತೆ. ಬೇಯಿಸೋದು ಮಾತ್ರ ಚೆನ್ನಾಗಿ ಸ್ವಲ್ಪ ಕೆಂಪಗಾದ ತನಕ ಬೇಯಿಸ್ಬೇಕು. ನಿಧಾನ ಉರಿಲಿ ಬೇಯಿಸ್ಕೋಬೇಕು. ಗ್ಯಾಸ್ ಜೋರು ಇಟ್ಕೊಂಡು ಬೇಯಿಸ್ಕೋಬಾರ್ದು, ಅಂದರೆ ಒಳಗೆಲ್ಲ ಬೇಯಬೇಕಲ್ಲ, ಆದ್ದರಿಂದ. ಆದರೆ ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ, ಬೇಗ ಆಗುತ್ತೆ. ಈಗ ರುಚಿಯಾದ ಉದ್ದಿನಕಾಳಿನ ವಡೆ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.